ಒಂದು ಭಾಷೆ ಭಾಳ ಮುಖ್ಯ ಆಯಿತು ಸರ್. ನನಗೆ ದಕ್ಷಿಣ ಕನ್ನಡದ ಒಂದು ಭಾಷೆ ಇದೆಲ್ಲ ಅದನ್ನು ಎತ್ತಿ ತೋರಿಸಿದ್ದಾರೆ. ಆ ಮಣ್ಣಿನ ಸೊಗಡನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಆಮೇಲೆ ಒಂದು ಗಂಡು ತನ್ನ ಹೆಂಡತಿಯ ಮೇಲೆ ಯಾವ ರೀತಿ ಪ್ರೇಮ ಇಟ್ಟಿರ್ತಾನೆ ಅನ್ನೋದನ್ನು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ತೋರಿಸಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಈ ಒಂದು ನಮ್ಮ ಕನ್ನಡ ನಾಡಿನಲ್ಲಿ ಇಂತಹ ಒಂದು ಚಲನಚಿತ್ರಗಳಿಗೆ ಎಲ್ಲರೂ ನೋಡಿ ಹಾರೈಸಬೇಕು, ಅವರಿಗೆ ಪ್ರೋತ್ಸಾಹಿಸಿ, ಮತ್ತು ಈ ಥರ ಒಂದು ಚಲನಚಿತ್ರಗಳು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅಷ್ಟೇ ಎಲ್ಲರೂ ಬಂದು ನೋಡಿ ಹಾರೈಸಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಋತ್ವಿಕಣ ಮತ್ತು ಹೀರೋಯಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ರಿತೀಶ್ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ಕಲಾವಿದರು ಗೊತ್ತಿರೋರೆ ನನಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಲೈನೆಲ್ಲ ತುಂಬ ಚೆನ್ನಾಗಿದೆ. ಯಾವ ಥರ ಅಂತಂದರೆ ಒಂಥರ ಡಿಫ್ರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಮಾಡೋ ಒಂದಷ್ಟು ತಪ್ಪುಗಳನ್ನ ಇವರು ಮಾಡಿಲ್ಲ. ಅಂದರೆ ಯಾವ ಥರ ಅಂತಂದರೆ ಈಗ ಕೊಲೆ ಅಂತ ಅಂದರೆ ಈಗ ಮರ್ಡ್ರ್ ಆ ಥರ ಎಲ್ಲ ಎತ್ಕೊಂಡ್ರೆ ಬರೀ ಮರ್ಡ್ರೊಳಗೆ ಮುಳುಗೋಗಿರ್ತೀವಿ. ಲವ್ ಅಂತ ಅಂದರೆ ಲವ್ವಲ್ಲೇ ಮುಳುಗೋಗಿರ್ತೀವಿ. ರೊಮ್ಯಾನ್ಸ್ ಅಂತ ಅಂದರೆ ಅದರೊಳಗೆ ಮುಳುಗೋಗಿರ್ತೀವಿ. ಬಟ್ ಇವರು ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ ಯಾವ್ದಾದ್ರು ಒಬ್ಬ ರೌಡಿನ ನಾವು ತೊಗೊಂಡ್ರೆ ಅವ್ನ ಲೈಫಲ್ಲಿ ಎಲ್ಲದೂ ಇರುತ್ತೆ. ಈಗ ಲವ್ವು, ಅವ್ನು ಕೊಲೆ ಮಾಡಿರೋದು, ಅವ್ನು ಅದರಿಂದ ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇವೆಲ್ಲ ತುಂಬ ಇರುತ್ತೆ. ಎಲ್ಲನೂ ಬಿಟ್ಬಿಟ್ಟು ನಾವು ಬರೀ ಒಂದೊಂದೇ ಕನ್ವೆ ಮಾಡ್ಕೊಂಡು ಹೋಗಿರ್ತೀವಿ. ಬಟ್ ಇದರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ. ಆಮೇಲೆ ಡೈರೆಕ್ಟ್ರದು ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಕೆಲವು ಸೀನ್ಗಳನ್ನ ತುಂಬ ಸೆನ್ಸಿಬಲ್ ಆಗಿ ಕನ್ವೆ ಮಾಡಿದ್ದಾರೆ. ಅಂದರೆ ಕೆಲವು ಒಂದೊಂದೇ ಶಾರ್ಟಲ್ಲಿ ಸೀನ್ ಫುಲ್ ಕನ್ವೆ ಮಾಡಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಒಂದು ಶಾರ್ಟ್ ಬರುತ್ತೆ, ಅವ್ರ ತಾಯಿ ನಿಂತಿರ್ತಾರೆ, ಇಲ್ಲಿ ಹೀರೋ ನೀರೊಳಗೆ ಮುಳುಗಿದ ತಕ್ಷಣ ಚಿಕ್ಕ ವಯಸ್ಸಿನ ಮಗ ಬಂದು ಅವ್ರ ಪಕ್ಕ ಬಂದು ನಿಂತ್ಕೋತಾನೆ. ನನಗೆ ಅದು ಶಾರ್ಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್. ಮಾರನೇ ಸಿನಿಮಾ ಈಗ ನೋಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇಡೀ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಇದು. ಜೊತೆಗೆ ಮಂಗಳೂರು ಭಾಷೆ, ಆ ಭಾಷೆ ಚೆಂದ, ಅವ್ರು ಮಾತಾಡೋ ರೀತಿ ಚೆಂದ, ಅವ್ರು ನಡ್ಕೊಳ್ಳೋರು ಭಾವನೆಗಳು ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನಿಗೂ ಸಹ ಒಳ್ಳೆಯ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಇರ್ಬೋದು, ಮಲೆನಾಡು ಭಾಷೆ, ಮಂಗಳೂರು ಭಾಷೆ ತುಂಬ ಚೆನ್ನಾಗಿದೆ ಸರ್. ಹೀರೋಯಿನ್ನು ಮತ್ತು ಪ್ರತಿಯೊಂದು ಸೀನು ಸಹ ತುಂಬ ಎಲ್ಲರೂ ನೋಡುವಂಥ ಸಿನಿಮಾ. ಇಂಥ ಕನ್ನಡ ಸಿನಿಮಾ ತುಂಬ ಬರ್ತಾ ಇದ್ದಾವೆ. ಅದು ಇದು ವಿಶೇಷವಾಗಿದೆ. ಲವ್, ಸೆಂಟಿಮೆಂಟು ಎಲ್ಲ ಇದೆ. ಹಾಗಾಗಿ ಇಂಥ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಬೇಕು. ಪ್ರತಿಯೊಬ್ಬರು ಕನ್ನಡ ಸಿನಿಮಾ ಚಿತ್ರವನ್ನು ನೋಡಿ ಗೆಲ್ಲಿಸೋದ್ರೆ ಇನ್ನೂ ಬೇರೆ ಇಂಥ ಅತ್ಯುತ್ತಮ ಚಿತ್ರಗಳನ್ನ ಕೊಡ್ಬೋದು ನಿರ್ದೇಶಕರು. ಹಾಗಾಗಿ ಪ್ರತಿಯೊಬ್ಬರೂ ಸಹ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಸಾಂಗು ಒಳ್ಳೆ ಮೇಕಿಂಗ್ ಚೆನ್ನಾಗಿದೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.